ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 25, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಅತಿ ಅವಶ್ಯಕವಾದಂತಹ ಆರ್ಟಿಕಲ್ಸ್ಗಳನ್ನು. ಇಂದಿನ ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಯುಸಿಸಿ ವಿಲ್ ನೆವರ್ ಬಿ ಅಪ್ಲೈ ಟು ಟ್ರೈಬಲ್ ಕಮ್ಯುನಿಟೀಸ್ ಸೇಸ್ ಶಾ ಅಟ್ ರೆಡ್ ಫೋರ್ಟ್ ಕಾನ್ಫರೆನ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಜಸ್ಟಿಸ್ ಆಸ್ಪೆಕ್ಟ್ ಆಧಾರದ ಮೇಲೆ DPSP ಸಂಬಂಧಪಟ್ಟಂತೆ ಟ್ರೈಬಲ್ ರೈಟ್ಸ್ ಆಗಿರ್ಬೋದು, ಫೆಡರಲಿಸಮ್, ಪರ್ಸನಲ್ ಲಾಸ್ ರಿಲೇಟೆಡ್ ಇರುವಂತೆ ಈ ಒಂದು ಇಶ್ಯೂ ನಮಗೆ ಅತಿ ಅವಶ್ಯಕವಾಗಿದೆ. ಇಲ್ಲಿ ಅಮಿತ್ ಶಾ ಅವರು ಒಂದು ಕಾನ್ಫರೆನ್ಸಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನಂದರೆ, UCCಯನ್ನು ಟ್ರೈಬಲ್ ಕಮ್ಯುನಿಟೀಸ್ಗಳಿಗೆ ಯಾವುದೇ ರೀತಿಯಾಗಿ ಅಪ್ಲೈ ಮಾಡೋದಿಲ್ಲ. ಇಲ್ಲಿ ಒಂದು ಎಕ್ಸಂಪ್ಷನ್ ಪಾರ್ಟನ್ನು ಕಾಣ್ತಾ ಇದ್ದಾವೆ. UCC ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ. ಈ ಒಂದು ಲಾನ ಯಾವುದೇ ರೀತಿಯಾಗಿ ಶೆಡ್ಯೂಲ್ಡ್ ಟ್ರೈಬ್ ಕಮ್ಯುನಿಟೀಸ್ಗಳಿಗೆ ಅಥವಾ ಟ್ರೈಬಲ್ ಏರಿಯಾನಲ್ಲಿ ಅಪ್ಲಿಕೇಬಲ್ ಮಾಡೋದಿಲ್ಲ ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಕಾರಣಗಳು ಏನಿರ್ಬೋದು ಅನ್ನೋದು ಸಹ ತಿಳಿದುಕೊಳ್ಬೇಕು. ಮೊದಲು UCC ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದರೆ ಸಿವಿಲ್ ಲಾಸ್ಗೆ ಸಂಬಂಧಪಟ್ಟಂತೆ ಒಂದೇ ರೀತಿಯಾದಂಥ ಕಾನೂನನ್ನು ತೆಗೆದುಕೊಂಡು ಬರೋದು. ಎಲ್ಲ ಸಿಟಿಜನ್ಸ್ಗಳು ಸಹ ಒಂದೇ ರೀತಿಯಾದಂಥ ಸಿವಿಲ್ ಲಾ ಅಪ್ಲೈ ಆಗಬೇಕು ಅಂತ. ವೆನ್ ಇಟ್ ಕಮ್ಸ್ ಟು ದಿ ಮ್ಯಾರೇಜ್ ಪಾರ್ಟ್, ಡಿವೋರ್ಸ್ ಆಗಿರ್ಬೋದು, ಅಡಾಪ್ಷನ್ಗೆ ಸಂಬಂಧಪಟ್ಟಂತೆ, ಇನ್ಹೆರಿಟೆನ್ಸ್ಗೆ ಸಂಬಂಧಪಟ್ಟಂತೆ, ಸೆಸೆಷನ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಒಂದೇ ರೀತಿಯಾದಂಥ ಕಾನೂನನ್ನು ತೆಗೆದುಕೊಳ್ಬೇಕು. ಇಲ್ಲಿ ಯಾವುದೇ ರೀತಿಯಾಗಿ ರಿಲಿಜಿಯಸ್ ಕಮ್ಯುನಿಟೀಸ್ಗಳು ಸಪ್ರೇಟ್ ಆಗಿರ್ತಕ್ಕಂಥ ಲಾನ ಮೇಂಟೈನ್ ಮಾಡೋದಿಲ್ಲ. ಆದರೆ ಪ್ರಸ್ತುತವಾಗಿ ಬೇರೆ ಬೇರೆ ರಿಲಿಜಿಯಸ್ ಕಮ್ಯುನಿಟೀಸ್ಗಳು ಬೇರೆ ಬೇರೆ ರೀತಿಯಾದಂಥ ಪರ್ಸನಲ್ ಲಾಸ್ಗಳನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಸಂವಿಧಾನಾತ್ಮಕವಾಗಿ ನಾವು ನೋಡೋದಾದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಪಟ್ಟಂತೆ DPSPನಲ್ಲಿರ್ತಕ್ಕಂಥ ಆರ್ಟಿಕಲ್ ಅತಿ ಅವಶ್ಯಕ. ಆರ್ಟಿಕಲ್ 44 ನಡಿಯಲ್ಲಿ ನಾವು ಕಾಣ್ತೇವೆ UCCಗೆ ಸಂಬಂಧಪಟ್ಟಂತೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ನಡಿಯಲ್ಲಿ ಧರ್ಮಕ್ಕನುಗುಣವಾಗಿ ಸ್ಕ್ಯಾಟರ್ಡ್ ಆಗಿರ್ತಕ್ಕಂಥ ಈ ಒಂದು ಪರ್ಸನಲ್ ಲಾಗಳನ್ನು ಇಂಟಿಗ್ರೇಟ್ ಮಾಡಬೇಕಾಗಿದೆ. ಒಂದೇ ರೀತಿಯಾದಂಥ ಸಿವಿಲ್ ಲಾಸ್ಗಳನ್ನು ಜಾರಿಗೆ ತರತಕ್ಕಂಥದ್ದಾಗಿದೆ. DPSP ಏನಿದೆ ಅಲ್ಲ, ಇದು ಲೀಗಲಿ ಎನ್ಫೋರ್ಸಿಬಲ್ ಆಗೋದಿಲ್ಲ. ಆದರೆ ಫಂಡಮೆಂಟಲ್ ರೈಟ್ಸ್ಗಳು ಲೀಗಲಿ ಎನ್ಫೋರ್ಸಿಬಲ್ ಕಂಡೀಷನನ್ನು ಹೊಂದಿದ್ದಾವೆ. ಏನಾದರೂ ವಯೋಲೇಷನ್ ಆದರೆ ವ್ಯಕ್ತಿ ಕೋರ್ಟನ್ನು ಅಪ್ರೋಚ್ ಮಾಡ್ಬೋದು. ಅದೇ DPSPನಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತಂತ ಯಾರು ಕೋರ್ಟನ್ನು ಅಪ್ರೋಚ್ ಮಾಡ್ತಕ್ಕಂಥದ್ದಲ್ಲ. ಹಾಗಾಗಿ ಇದನ್ನು ಲೀಗಲಿ ಎನ್ಫೋರ್ಸಿಬಲ್ ಅಲ್ಲ ಅಂತ ಹೇಳ್ತವೆ. UCCಗೆ ಸಂಬಂಧಪಟ್ಟಂತೆ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ಸಾಕಷ್ಟು ಚಾಲೆಂಜಸ್ಗಳಿದ್ದಾವೆ. ಭಾರತ ಸೆಕ್ಯುಲರ್ ರಾಷ್ಟ್ರ ಇರೋದ್ರಿಂದ ಸಾಕಷ್ಟು ಧರ್ಮವನ್ನು ಹೊಂದಿದೆ. ಈ ಒಂದು ಹಂತದಲ್ಲಿ ಪ್ರತಿಯೊಂದು ಧರ್ಮವನ್ನು ರೆಸ್ಪೆಕ್ಟ್ ಮಾಡ್ತಕ್ಕಂಥದ್ದು ನಮ್ಮ ಒಂದು ಪ್ರಿನ್ಸಿಪಲ್ ಆಗಿದೆ. ಹಾಗಾಗಿ ರಿಲಿಜನ್ ಲೆವೆಲಲ್ಲಿ ಪರ್ಸನಲ್ ಲಾಸ್ಗಳು ಈ ಮೊದಲಿಂದನೂ ಸಹ ಎನ್ಯಾಕ್ಟ್ ಆಗ್ತಾ ಬರ್ತಾ ಇದ್ದಾವೆ. ಪರ್ಸನಲ್ ಲಾಸ್ಗಳನ್ನು ಧರ್ಮದಿಂದ ಸಪ್ರೇಟ್ ಮಾಡೋಕ್ಕೆ ಆಗದೆ ಇರುವಂಥ ಕಂಡೀಷನ್ ಕೂಡ ಇದೆ. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂಥ ಚರ್ಚೆ ಸಾಕಷ್ಟು ದಿನಗಳಿಂದ ನಡೀತಾ ಇದೆ. ಈ ಒಂದು ಆರ್ಟಿಕಲಲ್ಲಿ ನೋಡೋದಾದರೆ, ಶಾ ಅವರು ಹೇಳಿರುವಂಥ ಒಂದು ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಟ್ರೈಬಲ್ ಕಮ್ಯುನಿಟೀಸ್ಗಳನ್ನು UCC ಇಂದ ಎಕ್ಸಮ್ಟ್ ಮಾಡಬೇಕು ಅಂತ ಕಾರಣಗಳು ಏನಿದಾವೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊದಲ ಹಂತದಲ್ಲಿ ಟ್ರೈಬಲ್ ಕಮ್ಯುನಿಟೀಸ್ಗೆ ಸಂಬಂಧಪಟ್ಟಂತ ಐಡೆಂಟಿಟಿಯನ್ನು ಪ್ರೊಟೆಕ್ಷನ್ ಮಾಡತಕ್ಕಂಥದ್ದಾಗಿದೆ. ವೈ? ಬಿಕಾಸ್ ಟ್ರೈಬಲ್ ಕಮ್ಯುನಿಟೀಸ್ಗಳು ತಮ್ಮದೇ ಆಗಿರುವಂಥ ಯೂನಿಕ್ ಕಸ್ಟಮ್ಸ್ಗಳನ್ನು ಹೊಂದಿರ್ತಾರೆ. ಇನ್ಹೆರಿಟೆನ್ಸ್ ಸಿಸ್ಟಮ್ ಕೂಡ ಇರುತ್ತೆ. ಟ್ರೆಡಿಷನಲ್ ಆಗಿರ್ತಕ್ಕಂಥ ಗವರ್ನೆನ್ಸ್ ಸ್ಟ್ರಕ್ಚರನ್ನು ಹೊಂದಿರ್ತಾರೆ. ಸಂವಿಧಾನಾತ್ಮಕವಾಗಿಯೂ ಸಹ ಸೇಫ್ ಗಾರ್ಡ್ ಮಾಡ್ಲಿಕ್ಕಂತಲೇ 5th ಶೆಡ್ಯೂಲನ್ನು ಕಾಣ್ತೇವೆ. 6th ಶೆಡ್ಯೂಲ್ ಆಗಿರ್ಬೋದು, ಪೆಸಾ ಆ್ಯಕ್ಟ್ ಅಂತಲೂ ಸಹ ಕಾಣ್ತೇವೆ. ಪೆಸಾ ಆ್ಯಕ್ಟ್ ಯಾವ ಇಯರಲ್ಲಿ ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇಯರ್ ಅತಿ ಅವಶ್ಯಕ. ಒಟ್ಟಾರೆಯಾಗಿ ಟ್ರೈಬಲ್ ಲೆವೆಲಲ್ಲಿ ಒಂದು ಸೆಲ್ಫ್ ಗವರ್ನೆನ್ಸನ್ನು ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ, ಅವರ ಒಂದು ಕಸ್ಟಮ್ಸನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಏನು ಮಾಡಿದ್ದಾರೆ, ಸಂವಿಧಾನಾತ್ಮಕವಾಗಿ ಸೇಫ್ ಗಾರ್ಡನ್ನು ತೆಗೆದುಕೊಂಡು ಬಂದಿದ್ದಾರೆ. ಕಲ್ಚರಲ್ ಡೈವರ್ಸಿಟಿ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ಹಂತದಲ್ಲಿ ನಾವು ಯಾವುದೇ ರೀತಿಯಾಗಿ UCCಯನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡುವಂತಿಲ್ಲ. UCCಯನ್ನು ಇಂಪ್ಲಿಮೆಂಟ್ ಮಾಡಿದ್ದೇ ಆದರೆ ಟ್ರೈಬಲ್ ಕಲ್ಚರ್ ಆಗಿರ್ಬೋದು, ಅವರ ಒಂದು ಟ್ರೆಡಿಷನನ್ನು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಹಾಗೆ ಸ್ಟೇಟ್ಸ್ಗಳಲ್ಲಿ UCCಯನ್ನು ಜಾರಿಗೆ ತೆಗೆದುಕೊಂಡು ಬಂದರೂ ಕೂಡ ಶೆಡ್ಯೂಲ್ಡ್ ಟ್ರೈಬ್ಸನ್ನು ಎಕ್ಸ್ಕ್ಲೂಡ್ ಮಾಡಲಾಗುತ್ತೆ. ಉತ್ತರಾಖಂಡದಲ್ಲಿರುವಂಥ ಎಕ್ಸಾಂಪಲನ್ನು ತೆಗೆದುಕೊಳ್ಬೋದು. UCCಗೆ ಸಂಬಂಧಪಟ್ಟಂತೆ ಶೆಡ್ಯೂಲ್ಡ್ ಟ್ರೈಬ್ಸನ್ನು ಅವರು ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಆರ್ಟಿಕಲ್ 44 ಇಂಪಾರ್ಟೆಂಟ್. UCCಗೆ ಸಂಬಂಧಪಟ್ಟಂತೆ ಹೇಳುತ್ತೆ. 5th ಶೆಡ್ಯೂಲ್ ನಡಿಯಲ್ಲಿ ಟ್ರೈಬಲ್ ಏರಿಯಾಲಿರ್ತಕ್ಕಂಥ ಒಂದು ಆಡಳಿತಾತ್ಮಕ ಕಂಡೀಷನನ್ನು ರಿಫ್ಲೆಕ್ಟ್ ಮಾಡುತ್ತೆ. 6th ನಡಿಯಲ್ಲಿ ಆಟೋನಮಸ್ ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ಹೇಳುತ್ತೆ. ಪೆಸಾ ಆ್ಯಕ್ಟಲ್ಲಿ ಟ್ರೈಬಲ್ ಸೆಲ್ಫ್ ಗವರ್ನೆನ್ಸ್ಗೆ ಸಂಬಂಧಿಸಿದಂತೆ ಮಾತಾಡುತ್ತೆ. ಇಲ್ಲಿ ಸುಪ್ರೀಂ ಕೋರ್ಟ್ UCCಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಜಡ್ಜ್ಮೆಂಟನ್ನು ಕೊಡ್ತಾ ಬಂದಿದೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಹಾಗೂ ಮೇನ್ಸಲ್ಲೂ ಸಹ ಅತಿ ಅವಶ್ಯವಾಗಿರುವಂಥ ಈ ಕೇಸಸ್ಗಳ ಇಂಟರ್ಪ್ರಿಟೇಷನನ್ನು ನಾವು ಕಾಣಬೇಕಾಗಿದೆ. ಮೊದಲೇದಾಗಿ 1985 ಮೊಹಮ್ಮದ್ ಅಹಮದ್ ಖಾನ್ ವರ್ಸಸ್ ಶಾ ಬಾನೋ ಬೇಗಂ ಕೇಸಲ್ಲಿ 62 ಇಯರ್ಸ್ ಓಲ್ಡ್ ಆಗಿರ್ತಕ್ಕಂಥ ಶಾ ಬಾನೋ ಅವರು ಡಿವೋರ್ಸ್ ಆದಮೇಲೆ ಅವರಿಗೆ ಒಂದು ಮೇಂಟೆನೆನ್ಸನ್ನು ಕೊಡಬೇಕು ಅಂತ ಸೆಕ್ಷನ್ 125 ಆಫ್ CRPC ನಡಿಯಲ್ಲಿ ಡಿವೋರ್ಸ್ ಆದಮೇಲೆ ಅವರಿಗೆ ಮೇಂಟೆನೆನ್ಸ್ ಸಿಗಬೇಕು ಅಂತ ಕೋರ್ಟ್ ನಡಿಗೆ ಹೋಗ್ತಾರೆ. ಈ ಒಂದು ಹಂತದಲ್ಲಿ ಮುಸ್ಲಿಂ ಪರ್ಸನಲ್ ಲಾನ ಆಧಾರದ ಮೇಲೆ ಮೊಹಮ್ಮದ್ ಅಹಮದ್ ಖಾನ್ ಅವರು ಆರ್ಗ್ಯುಮೆಂಟನ್ನು ಮಾಡ್ತಾರೆ. ಬಿಕಾಸ್ ಮೇಂಟೆನೆನ್ಸ್ ಆಬ್ಲಿಗೇಷನ್ ಯಾವುದೇ ರೀತಿಯಾಗಿ ಇರುವುದಿಲ್ಲ.
ಇದಾದ ಪೀರಿಯಡ್ ಆದ ಮೇಲೆ ಯಾವುದೇ ರೀತಿಯಾಗಿ ಅವ್ರಿಗೆ ಮೇಂಟೆನೆನ್ಸನ್ನು ಕೊಡ್ತಕ್ಕಂಥದ್ದಲ್ಲ ಅಂತ ಕಾನೂನು ಹೇಳುತ್ತೆ ಅಂತ ವಾದವನ್ನು ಮಾಡ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಶಾಬಾನು ಅವರ ಪರವಾಗಿ ಜಡ್ಜ್ಮೆಂಟನ್ನು ಕೊಡುತ್ತೆ. ಕೋರ್ಟ್ ಅಬ್ಸರ್ವೇಷನ್ ಮಾಡ್ತಾ ಇರುವಂಥದ್ದು CRPC ನಲ್ಲಿರುವಂಥ ಸೆಕ್ಷನ್ 125 ನಮ್ಗೆ ಏನು ಹೇಳುತ್ತೆ ಅಂದರೆ ಇದು ಎಲ್ಲ ಸಿಟಿಜನ್ಸ್ಗೂ ಸಹ ಅಪ್ಲಿಕೇಬಲ್ ಆಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ ಅಂತ ಹೇಳುತ್ತೆ. ರಿಲಿಜನ್ನ ಆಧಾರದ ಮೇಲೆ ಅಲ್ಲ, ಎಲ್ಲರಿಗೂ ಸಹ ಇದು ಅಪ್ಲಿಕೇಬಲ್ ಆಗ್ತಕ್ಕಂಥದ್ದು. ಹಾಗೂ ಮೇಂಟೆನೆನ್ಸನ್ನು ಕೊಡೋದು ಏನಿದೆಯಲ್ಲ ಇದೊಂದು ಸೋಷಿಯಲ್ ಜಸ್ಟಿಸನ್ನು ಒದಗಿಸ್ದಂಗೆ ಆಗುತ್ತೆ ಹೊರತಾಗಿ ಇದು ರಿಲಿಜಿಯಸ್ ಮ್ಯಾಟರ್ ಅಲ್ಲ. ಈ ಒಂದು ಹಂತದಲ್ಲೂ ಕೂಡ ಕೋರ್ಟು UCCಯನ್ನು ಎಂಫಸಿಸ್ ಮಾಡುತ್ತೆ. ಬೇಸಿಕಲಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಹಕ್ಕನ್ನು ಎತ್ತಿ ಹಿಡಿದಂಗೆ ಆಗಿದೆ, ಜೆಂಡರ್ ಜಸ್ಟಿಸನ್ನು ಸ್ಟ್ರಾಂಗ್ ಮಾಡ್ದಂಗೆ ಆಗಿದೆ. ಇದಾದ ನಂತರವೇ UCCಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಡಿಬೇಟ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 1986 ಮುಸ್ಲಿಂ ವುಮೆನ್ಗಳನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಕಾನೂನನ್ನು ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಮುಸ್ಲಿಂ ವುಮೆನ್ ಆ್ಯಕ್ಟ್ ಅಂತ 1986 ತೆಗೆದುಕೊಂಡು ಬಂದಿದ್ದಾರೆ, ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಡಿವೋರ್ಸ್ಗೆ ಸಂಬಂಧಿಸಿದಂತೆ. ಸುಪ್ರೀಂ ಕೋರ್ಟ್ ಫಸ್ಟ್ ಟೈಮ್ UCCಯನ್ನು ನ್ಯಾಷನಲ್ ಇಂಟಿಗ್ರೇಷನ್ಗೆ ಲಿಂಕ್ ಮಾಡಿದರೆ, ಜೆಂಡರ್ ಜಸ್ಟಿಸ್ಗೆ ಲಿಂಕ್ ಮಾಡಿರೋದನ್ನು ಕಾಣಬಹುದು. ಇದಾದ ನಂತರ 1995 ಇರತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಕೇಸ್ ಸರಳಾ ಮುದುಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಒಂದು ಕೇಸಲ್ಲಿ ಹಿಂದೂ ಮೆನ್ ಏನು ಮಾಡ್ತಾನೆ, ಇಸ್ಲಾಂಗೆ ಕನ್ವರ್ಟ್ ಆಗೋದ್ರ ಮುಖಾಂತರ ಪಾಲಿಗ್ಯಾಮಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಮೊದಲು ಹಿಂದೂ ಮಹಿಳೆಯನ್ನು ಮದುವೆ ಆಗಿರ್ತಕ್ಕಂಥ ಮ್ಯಾರೇಜನ್ನು ಡಿಸಾಲ್ವ್ ಮಾಡುವಂಥ ಆಸ್ಪೆಕ್ಟ್ನ ಮುಖಾಂತರ, ಪಾಲಿಗ್ಯಾಮಿ ಅಂತಂದರೆ ಬಹು ಪತ್ನಿತ್ವವನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಈ ಒಂದು ಹಂತದಲ್ಲಿ ಮನುಷ್ಯ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗಿರುವಂಥ ಎಕ್ಸಾಂಪಲನ್ನು ಕಾಣಬಹುದು. ಈ ಒಂದು ಸಿಚುವೇಷನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ತೀರ್ಪು, ಮೊದಲು ಮ್ಯಾರೇಜ್ ವ್ಯಾಲಿಡ್ ಇದ್ದರೆ ಯಾವುದೇ ರೀತಿಯಾಗಿ ಸೆಕೆಂಡ್ ಮ್ಯಾರೇಜನ್ನು ಆಗುವಂತಿಲ್ಲ. ಫಸ್ಟ್ ಮ್ಯಾರೇಜು ಇನ್ವ್ಯಾಲಿಡ್ ಅಥವಾ ಡಿಸಾಲ್ವ್ ಆದ ಮೇಲೆ ಅವರು ಸೆಕೆಂಡ್ ಮ್ಯಾರೇಜನ್ನು ಪ್ರಿಫರ್ ಮಾಡಬಹುದು. ಕನ್ವರ್ಷನನ್ನು ಪರ್ಸ್ನಲ್ ಬೆನಿಫಿಟ್ಗೋಸ್ಕರ ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನುವಂಥ ಜಡ್ಜ್ಮೆಂಟನ್ನು ಸಹ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಇದರಲ್ಲೂ ಕೂಡ UCCಯನ್ನು ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಒಂದು ಕಾಮನ್ ಆಗಿರತಕ್ಕಂಥ ಸಿವಿಲ್ ಕೋಡನ್ನು ತೆಗೆದುಕೊಂಡು ಬರಬೇಕು, ನ್ಯಾಷನಲ್ ಲೆವೆಲಲ್ಲಿ ಒಂದು ಇಂಟಿಗ್ರೇಷನನ್ನು ಮಾಡ್ಕೊಂಡು ಬರಬೇಕು ಅಂತ. ಇಲ್ಲಿ ರಿಲಿಜಿಯಸ್ ಕನ್ವರ್ಷನನ್ನು ಮಿಸ್ಯೂಸ್ ಮಾಡಬಾರ್ದು, ಇದನ್ನು ಹೇಗಾದರೂ ಮಾಡಿ ತಡೆಗಟ್ಟಬೇಕು ಅಂತ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಪರ್ಸ್ನಲ್ ಲಾಸಲ್ಲಿರ್ತಕ್ಕಂಥ ಲೂಪ್ ಹೋಲ್ಸ್ಗಳನ್ನು ಹೈಲೈಟ್ ಮಾಡಿದೆ ಹಾಗೂ UCCಯನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕು ಅನ್ನುವಂಥದ್ದಾಗಿ ಹೇಳಿದೆ. UCC ಒಂದು ಈಕ್ವಾಲಿಟಿ ಬಿಫೋರ್ ಲಾನ ಲಿಂಕ್ ಮಾಡುತ್ತೆ ಹಾಗೂ ಲೀಗಲ್ ಮಿಸ್ಯೂಸ್ ಆಗ್ತಕ್ಕಂಥದ್ದನ್ನು ಲಿಂಕ್ ಮಾಡುತ್ತೆ, ನ್ಯಾಷನಲ್ ಯೂನಿಟಿಯನ್ನು ತೆಗೆದುಕೊಂಡು ಬರೋದರಲ್ಲಿ ಸಹಕಾರಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೂ ಪನಲಾಲ್ ಬನ್ಸಿಲಾಲ್ ಪಿಟ್ಟಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ 1996 ಕೇಸ್ನಲ್ಲೂ ಕೂಡ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ರೆಗ್ಯುಲೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ಕೋರ್ಟು UCCಯನ್ನು ಎಂಫಸಿಸ್ ಮಾಡುತ್ತೆ. UCCಯನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದನ್ನು ಗ್ರ್ಯಾಜುವಲ್ ಆಗಿ ಮಾಡಬೇಕು, ಗ್ರ್ಯಾಜುವಲ್ ಅಪ್ರೋಚನ್ನು ನಾವಿಲ್ಲಿ ತೋರಿಸ್ಬೇಕಾಗತ್ತೆ. ಬಿಕಾಸ್ ಭಾರತದಲ್ಲಿ ಒಂದು ಡೈವರ್ಸಿಟಿ ಇರೋದ್ರಿಂದ ಸ್ಲೋ ಆಗಿ ನಾವು ರಿಫಾರ್ಮ್ ಮಾಡಬೇಕಾಗತ್ತೆ. ಬಿಕಾಸ್ ಎಲ್ಲ ಧರ್ಮಗಳು ಎಸ್ ಅನ್ಬೇಕು, ಕನ್ಸೆನ್ಸ್ನ ಆಧಾರದ ಮೇಲೆ ನಾವು ಈ ಒಂದು ಲಾನ ಜಾರಿಗೆ ತೆಗೆದುಕೊಂಡು ಬರಬೇಕು. ಪ್ಲೂರಲಿಸಮ್ ಆಸ್ಪೆಕ್ಟನ್ನು ಸಹ ರೆಸ್ಪೆಕ್ಟ್ ಮಾಡೋದು ಅತಿ ಅವಶ್ಯಕ ಅಂತ. ಹಾಗಾಗಿ UCCಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಲೆನ್ಸ್ಡ್ ಅಪ್ರೋಚನ್ನು ತೆಗೆದುಕೊಂಡು ಬರಬೇಕು. ಮಲ್ಟಿ ಕಲ್ಚರಲ್ ಸ್ಟ್ರಕ್ಚರನ್ನು ನಾವು ರಿಕಗ್ನೈಸ್ ಮಾಡೋದು ಕೂಡ ಅತಿ ಅವಶ್ಯಕ. ಬಿಕಾಸ್ ಸೋಷಿಯಲ್ ಹಾರ್ಮನಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೋರ್ಟ್ ಹೇಳುತ್ತೆ. ಇಲ್ಲಿ ಗ್ರ್ಯಾಜುವಲ್ ಆಗಿರುವಂಥ ಒಂದು ಇಂಪ್ಲಿಮೆಂಟೇಷನನ್ನು ಮಾಡಬೇಕು ಅಂತ ಕೋರ್ಟ್ ಹೇಳುವಂಥ ಕೇಸ್ ಯಾವುದಂತಂದರೆ ಪನಲಾಲ್ ಬನ್ಸಿಲಾಲ್ ಪಿಟ್ಟಿ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಈ ಒಂದು ಕೇಸ್ ಕೂಡ ಪ್ರಿಲಿಮ್ಸ್ ಹಾಗೂ ಮೇನ್ಸಲ್ಲಿ ಇಂಪಾರ್ಟೆಂಟ್. ಆ್ಯಂಡ್ ಲಿಲಿ ಥಾಮಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2000 ಈ ಒಂದು ಕೇಸ್ ನಡೆಯಲ್ಲಿ ರಿಲಿಜಿಯಸ್ ಕನ್ವರ್ಷನ್ಗೆ ಸಂಬಂಧಪಟ್ಟಂತೆ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ. ಅದರಲ್ಲೂ ಸೆಕೆಂಡ್ ಮ್ಯಾರೇಜ್ ಅಂತ ಬಂದಾಗ ಬೇರೆ ಒಂದು ಧರ್ಮಕ್ಕೆ ಮತಾಂತರವಾಗುವಂಥ ನಿಟ್ಟಿನಲ್ಲಿ ಈ ಮೊದಲು ಸರಳಾ ಮುದುಗಲ್ ಕೇಸನ್ನು ಹೇಳಿತ್ತಲ್ಲ ಅದನ್ನೇ ರೀಅಫರ್ಮ್ ಮಾಡೋದ್ರ ಮುಖಾಂತರ, ಕನ್ವರ್ಷನ್ ಮಾಡೋದ್ರ ಮುಖಾಂತರ ಮೊದಲು ಮಾಡ್ಕೊಂಡಿರ್ತಕ್ಕಂತಹ ಮ್ಯಾರೇಜ್ ಆಟೋಮೆಟಿಕಲಿ ಡಿಸಾಲ್ವ್ ಆಗೋದಿಲ್ಲ. ಬೈಗೇಮಿ ಇದ್ರೂ ಕೂಡ ಇದು ಪನಿಷಬಲ್ ಕಂಡೀಷನನ್ನು ತೋರಿಸುತ್ತೆ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಈ ಒಂದು ಕೇಸಲ್ಲೂ ಕೂಡ ಸೆಕ್ಯುಲರ್ ಲೀಗಲ್ ಪ್ರಿನ್ಸಿಪಲ್ಸನ್ನು ರೀಇನ್ಫೋರ್ಸ್ ಮಾಡಿದೆ, ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನನ್ನು ತೆಗೆದುಕೊಂಡು ಬಂದಿದೆ. ಪರ್ಸ್ನಲ್ ಲಾಗೆ ಸಂಬಂಧಪಟ್ಟಂತೆ ಇನ್ಕನ್ಸಿಸ್ಟೆನ್ಸಿಯನ್ನು ಸಹ ಇಲ್ಲಿ ಎಕ್ಸ್ಪೋಸ್ ಮಾಡ್ತಾ ಬರ್ತಾ ಇದೆ ಸುಪ್ರೀಂ ಕೋರ್ಟ್. ಇನ್ನು ಜಾನ್ ವಲ್ಲಮಟ್ಟಂ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 2003 ಈ ಒಂದು ಕೇಸ್ ಇಂಡಿಯನ್ ಸಕ್ಸೇಷನ್ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ರಿಫ್ಲೆಕ್ಟ್ ಮಾಡುತ್ತೆ. ಇದರಲ್ಲಿ ಸೆಕ್ಷನ್ 118 ಅಂತ ಕಾಣ್ಬೋದು. ಇದನ್ನು ಚಾಲೆಂಜ್ ಮಾಡೋದ್ರ ಮುಖಾಂತರ ಕ್ರಿಶ್ಚಿಯನ್ ಧರ್ಮದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಒಂದು ಪ್ರಾಪರ್ಟಿಯನ್ನು ರಿಲಿಜಿಯಸ್ ಅಥವಾ ಚಾರಿಟೇಬಲ್ ಪರ್ಪಸ್ಗೋಸ್ಕರ ಡೊನೇಟ್ ಮಾಡ್ತಕ್ಕಂಥದ್ದನ್ನು ಪ್ರಿವೆಂಟ್ ಮಾಡುತ್ತೆ ಅಥವಾ ರೆಸ್ಟ್ರಿಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಸುಪ್ರೀಂ ಕೋರ್ಟ್ ತೀರ್ಪಿನ ಮುಖಾಂತರ ಈ ಒಂದು ಪ್ರೊವಿಷನ್ಸನ್ನು ಸ್ಟ್ರಕ್ ಡೌನ್ ಮಾಡುತ್ತೆ ಅಥವಾ ಸಂವಿಧಾನಾತ್ಮಕವಾಗಿ ಇದು ಸರಿಯಲ್ಲ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳುತ್ತೆ. ಕೋರ್ಟ್ ಒಂದು ಅಬ್ಸರ್ವೇಷನ್ ಏನು ಮಾಡಿದೆ, ಪರ್ಸ್ನಲ್ ಲಾಸ್
ಲಾಸ್ಗಳು ಇಕ್ವಾಲಿಟಿಯನ್ನು ತೆಗೆದುಕೊಂಡು ಬರಬೇಕು, ಯಾವುದೇ ರೀತಿಯಾಗಿ ತಾರತಮ್ಯವನ್ನು ಮಾಡಬಾರ್ದು, ನಾನ್ ಡಿಸ್ಕ್ರಿಮಿನೇಟರಿ ಪ್ರಾಕ್ಟೀಸನ್ನು ಇಲ್ಲಿ ತೆಗೆದುಕೊಂಡು ಬರಬಾರ್ದು, ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿಯ ಆಧಾರದ ಮೇಲೆ ಜಜ್ಮೆಂಟನ್ನು ಕೊಡುತ್ತೆ. ಅಗೇನ್ ಈ ಒಂದು ಇಶ್ಯೂನ ಕನೆಕ್ಟ್ ಮಾಡೋದ್ರ ಮುಖಾಂತರ ಆರ್ಟಿಕಲ್ 44 ಆ್ಯಂಡ್ UCCಗೆ ಸಂಬಂಧಪಟ್ಟಂತೆ ರೆಫರನ್ನು ಮಾಡುತ್ತೆ. ಡಿಸ್ಕ್ರಿಮಿನೇಟರಿ ಪ್ರೊವಿಷನ್ಸನ್ನು ರಿಮೂವ್ ಮಾಡ್ತಕ್ಕಂಥ ಹಂತದಲ್ಲಿ, ಈಕ್ವಾಲಿಟಿ ಪ್ರಿನ್ಸಿಪಲನ್ನು ಫಾಲೋ ಮಾಡ್ತಕ್ಕಂಥ ಹಂತದಲ್ಲಿ. ಆ್ಯಂಡ್ ಶಯಾರೋ ಬಾನು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2017ನಲ್ಲಿರುವಂಥ ಈ ಒಂದು ಕೇಸ್ ಕೂಡ ತುಂಬ ಇಂಪಾರ್ಟೆಂಟು. ಟ್ರಿಪಲ್ ತಲಾಕ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಸುಪ್ರೀಂ ಕೋರ್ಟ್ ಡಿಕ್ಲರೇಷನನ್ನು ಮಾಡಿದೆ. ಜೆಂಡರ್ ಜಸ್ಟಿಸನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ, ಇಕ್ವಾಲಿಟಿಯನ್ನು ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ, ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಡಿಗ್ನಿಟಿಯನ್ನು ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಮುಸ್ಲಿಂ ರಿಲೇಟೆಡ್ ಇರುವಂಥ ಯಾವ ರೀತಿಯಂಥ ಒಂದು ರೈಟ್ಸನ್ನು ಒದಗಿಸಿದ್ದಾರೆ, ಲ್ಯಾಂಡ್ ಮಾರ್ಕ್ ಜಡ್ಮೆಂಟ್ಗಳು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ, ಮೀನ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್. ಸೊ ಶಾಬಾನೋ ಕೇಸ್ ನಡೆಯಲ್ಲಿ ಮೇಂಟೆನೆನ್ಸ್ ರೈಟ್ಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದಾವೆ. ಸರಳ ಮುದಗಲ್ ಕೇಸ್ ನಡೆಯಲ್ಲಿ ಪಾಲಿಗ್ಯಾಮಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನ್ವರ್ಷನ್ ಇಶ್ಯೂವನ್ನು ಕಾಣ್ಬೋದು. ಪನಲಾಲ್ ಕೇಸ್ ನಡೆಯಲ್ಲಿ ರಿಲಿಜಿಯಸ್ ಡೈವರ್ಸಿಟಿಯ ಆಧಾರದ ಮೇಲೆ ಆಗಿರ್ಬೋದು. ಲಿಲಿ ಥಾಮಸ್ ಕೇಸಲ್ಲಿ ಬೈಗ್ಯಾಮಿಗೆ ಸಂಬಂಧಿಸಿದಂಥ ಒಂದು ಆಸ್ಪೆಕ್ಟ್ ಕನ್ವರ್ಷನನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ. ಜಾನ್ ವಲ್ಲಮಟ್ಟಮ್ ಕೇಸ್ ನಡೆಯಲ್ಲಿ ಕ್ರಿಶ್ಚಿಯನ್ ಇನ್ಹೆರಿಟೆನ್ಸ್ ಡಿಸ್ಕ್ರಿಮಿನೇಟರಿ ಪ್ರಾಕ್ಟೀಸನ್ನು ಯಾವ ರೀತಿಯಾಗಿ ಸ್ಟಕ್ ಡೌನ್ ಮಾಡಿದೆ ಅಂತ ಶೈರಾ ಬಾನು ಕೇಸ್ ನಡಿ ಟ್ರಿಪಲ್ ತಲಾಕ್ಗೆ ಸಂಬಂಧಪಟ್ಟಂತೆ ಕಾಣ್ತಾ ಇದ್ದಾವೆ. ಸೊ ಎಲ್ಲ ಕೇಸ್ ನಡೆಯಲ್ಲೂ ಸುಪ್ರೀಂ ಕೋರ್ಟ್ ಹೇಳ್ತಾ ಇರ್ತಕ್ಕಂಥದ್ದು UCCಯನ್ನು ನಾವು ಇಂಟಿಗ್ರೇಟ್ ಮಾಡಬೇಕು, ಒಂದು ಗ್ರ್ಯಾಜುವಲ್ ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನುವಂಥದ್ದಾಗಿನೂ ಕೂಡ ಎಂಫೋಸಿಸ್ ಮಾಡ್ತಾ ಬರ್ತಾ ಇದೆ. ಸೊ ಪರ್ಸನಲ್ ಲಾನ ರಿಫಾರ್ಮ್ ಮಾಡೋದು ಅತಿ ಅವಶ್ಯಕ ಅನ್ನುವಂಥ ಆಸ್ಪೆಕ್ಟನ್ನು ಇಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. UCC ಅಂದರೆ ಏನು, ಇದಕ್ಕೆ ಸಂಬಂಧಿಸಿದಂತೆ ಸಂವಿಧಾನಾತ್ಮಕವಾಗಿರುವಂಥ ಪ್ರೊವಿಷನ್ಸ್ಗಳು ಏನಿದಾವೆ ಅನ್ನೋದು ಅತಿ ಅವಶ್ಯಕ. ಪ್ರಿಲಿಮ್ಸಲ್ಲಿ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನಿಮಗೊಂದು ಸಿಂಪಲ್ ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಯಾವ ಸ್ಟೇಟ್ನಲ್ಲಿ UCCಗೆ ಸಂಬಂಧಪಟ್ಟಂತಹ ಲಾನ ತೆಗೆದುಕೊಂಡು ಬಂದಿದ್ದಾರೆ, ಸ್ಟೇಟ್ಗಳ ನೇಮನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಮುಂದಿನದಾಗಿ ಕೊರೀಸ್ಡ್ ಕನ್ಸೆಂಟ್, ಸುಪ್ರೀಂ ಕೋರ್ಟ್ ಶುಡ್ ಸೆಟ್ ಅಸೈಡ್ ಸೆಡಿಷನ್ ಆಸ್ ಕಾನ್ಸ್ಟಿಟ್ಯೂಷನಲಿ ಅನ್ಸಸ್ಟೈನಬಲ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಜುಡಿಷಿಯರಿ ಆಸ್ಪೆಕ್ಟ್ ಆಗಿರ್ಬೋದು, ರೈಟ್ಸ್ ರಿಲೇಟೆಡ್ ಇರುವಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಬೋದು. ಮೊದಲು IPCನಲ್ಲಿರುವಂತಹ ಒಂದು ಸೆಕ್ಷನನ್ನು ನೋಡಿದಾಗ, ಸೆಕ್ಷನ್ 124 ಏನಲ್ಲಿರುವಂಥ ಸೆಡಿಷನ್ ಕಾನೂನಿಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲನ್ನು ಕಾಣ್ತಾ ಇದ್ದಾವೆ. ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿರುವಂತಹ ಒಂದು ಜಡ್ಜ್ಮೆಂಟ್ನ ಆಧಾರದ ಮೇಲೆ ಈ ಒಂದು ಇಶ್ಯೂನ ಕಾಣ್ಬೋದು. ಈ ಮೊದಲು ಇರುವಂತಹ ಲಾನ ರಿಪ್ಲೇಸ್ ಮಾಡೋದ್ರ ಮುಖಾಂತರ ಭಾರತೀಯ ನ್ಯಾಯ ಸಂಹಿತೆ ನಡೆಯಲ್ಲಿ ಸೆಕ್ಷನ್ 152 ಆ್ಯಡ್ ಮಾಡಿದ್ದಾರೆ. ಕೇವಲ ಒಂದು ರಿಪ್ಲೇಸ್ಮೆಂಟನ್ನು ತೆಗೆದುಕೊಂಡು ಬಂದಿದ್ದಾರೆ ಹೊರತಾಗಿ, ಹೆಸರು ಚೇಂಜ್ ಆಗಿದೆ ಹೊರತಾಗಿ ಲಾ ಆಲ್ಮೋಸ್ಟ್ ಸೇಮ್ ಇದೆ ಅಂತ ಆರ್ಗ್ಯುಮೆಂಟನ್ನು ಆರ್ಟಿಕಲಲ್ಲಿ ಕಾಣ್ಬೋದಾಗಿದೆ. ಸೆಡಿಷನ್ ಅಂತಂದರೆ ಸರ್ಕಾರದ ವಿರುದ್ಧ ಯಾವುದೇ ರೀತಿಯಾದಂಥ ಒಂದು ಹೇಟ್ರೆಡ್ ಕ್ರಿಯೇಟ್ ಮಾಡಿದ್ದೇ ಆದರೆ, ಅಥವಾ ಒಂದು ವಯಲೆನ್ಸನ್ನು ಪ್ರವೋಕ್ ಮಾಡಿದ್ದೇ ಆದರೆ, ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಟೆಬಿಲಿಟಿಯನ್ನು ಡಿಸ್ಟರ್ಬ್ ಮಾಡಿದ್ದೇ ಆದರೆ, ಈ ಒಂದು ಕೆಲಸದಲ್ಲಿ ಬ್ರಿಟಿಷರ ಸಮಯದಲ್ಲಿ ಒಂದು ಫ್ರೀಡಮ್ ಫೈಟರ್ಸ್ ಮೇಲೆ ಯಾವ ರೀತಿಯಂಥ ಸೆಡಿಷನ್ ಚಾರ್ಜಸನ್ನು ಹಾಕ್ತಾ ಇದ್ರು, ಪ್ರಸ್ತುತವಾಗಿ ನಾವು ನೋಡೋದಾದರೆ ಸರ್ಕಾರದ ವಿರುದ್ಧ ಏನೇ ಒಂದು ಕ್ರಿಟಿಕ್ಸ್ ಮಾಡಿದರೂ ಕೂಡ ಅವರ ಮೇಲೆ IPCಯಲ್ಲಿರ್ತಕ್ಕಂತಹ 124A ಸೆಕ್ಷನನ್ನು ಬಳಕೆ ಮಾಡ್ತಾ ಇರುವಂಥ ಕೇಸಸ್ಗಳನ್ನು ಕಾಣ್ಬೋದು. ಈ ಒಂದು ಹಂತದಲ್ಲಿ ಈ ಚಾರ್ಜ್ನ ಮುಖಾಂತರ ಇರುವಂಥ ವ್ಯಕ್ತಿಗಳು ಸಾಕಷ್ಟಿದ್ದಾರೆ. ಹಾಗಾಗಿ ಟ್ರಯಲನ್ನು ಮಾಡಬೇಕೋ ಬೇಡವೋ ಅನ್ನುವಂಥ ಹಂತದಲ್ಲಿ, ಹಾಗೂ ಅವರಿಗೆ ಸಂಬಂಧಪಟ್ಟಂಥ ಬೇಲನ್ನು ಒದಗಿಸಬೇಕೋ ಬೇಡವೋ ಅನ್ನುವಂಥ ಒಂದು ಚರ್ಚೆಗೆ ಸುಪ್ರೀಂ ಕೋರ್ಟ್ ರೀಸೆಂಟಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಹಾಗಾಗಿ ಇಲ್ಲಿ ಸಂವಿಧಾನಾತ್ಮಕವಾಗಿ ನೋಡುವಂಥದ್ದಾದರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ A ನಮಗೆ ಇಂಪಾರ್ಟೆಂಟ್. ವೈ? ಬಿಕಾಸ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಆಧಾರದ ಮೇಲೆ ಸರ್ಕಾರದ ಮೇಲೆ ಕ್ರಿಟಿಕ್ಸ್ಗಳನ್ನು ಮಾಡ್ತಕ್ಕಂಥ ಹಂತದಲ್ಲಿ ಅವರ ಮೇಲೆ 124A ವಿಧಿಸ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅನ್ನು ರೆಸ್ಟ್ರಿಕ್ಷನ್ ಮಾಡ್ದಂಗೆ ಆಗುತ್ತೆ. ಸಂವಿಧಾನದಲ್ಲಿ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ನಡಿಯಲ್ಲಿ ನೋಡೋದಾದರೆ ಪಬ್ಲಿಕ್ ಆರ್ಡರ್ನ ಆಧಾರದ ಮೇಲೆ ರೆಸ್ಟ್ರಿಕ್ಷನ್ಸನ್ನು ಹಾಕ್ಬೋದು, ಸೆವೆನಿಟಿ ಸೆಕ್ಯೂರಿಟಿ ಆಫ್ ಸ್ಟೇಟ್ಗೆ ಸಂಬಂಧಪಟ್ಟಂಥ ರೆಸ್ಟ್ರಿಕ್ಷನ್ಸನ್ನು ಹಾಕ್ಬೋದು. ಈ ಒಂದು ಹಂತದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪುಗಳನ್ನು ನಾವು ಕಾಣಬೇಕು. ಕೇದಾರ್ನಾಥ್ ಸಿಂಗ್ ಕೇಸ್ ನಡಿಯಲ್ಲಿ 1962 ಈ ಒಂದು ಕೇಸ್ ಇದೆ. ಕೇದಾರ್ನಾಥ್ ಸಿಂಗ್ ಸರ್ಕಾರವನ್ನು ಸ್ಟ್ರಾಂಗ್ಲಿ ಕ್ರಿಟಿಸೈಸ್ ಮಾಡಿರ್ತಾರೆ. ಹಾಗಾಗಿ ಅವರ ಮೇಲೆ ಒಂದು ಸೆಡಿಷನ್ ಕೇಸನ್ನು ಹಾಕಲಾಗುತ್ತೆ. ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂನಲ್ಲಿ ಇಂಟರ್ಪ್ರಿಟ್ ಯಾವ ರೀತಿಯಾಗಿ ಮಾಡುತ್ತೆ, ಸೆಡಿಷನ್ ಲಾ ಏನಿದೆಲ್ಲ ಇದು ಕಾನ್ಸ್ಟಿಟ್ಯೂಷನಲ್ ಆಗಿದೆ, ಆದರೆ ಲಿಮಿಟೆಡ್ ವೇನಲ್ಲಿ ನಾವು ಇದನ್ನು ಯೂಸ್ ಮಾಡಬೇಕು ಅಂತ ಸೆಡಿಷನ್ ಚಾರ್ಜಸನ್ನು ಸಪೋರ್ಟ್ ಮಾಡುತ್ತೆ. ಕೋರ್ಟ್ನ ಒಂದು ಅಬ್ಸರ್ವೇಷನ್ ಅಂತಂದರೆ, ಇವಾಗ ಸರ್ಕಾರವನ್ನು ಅವಹೇಳನ ಮಾಡ್ತಕ್ಕಂಥ ಹಂತದಲ್ಲಿ ಆ ಒಂದು ಸ್ಪೀಚ್ ಆಗಿರ್ಬೋದು, ಅವರು ಯಾವುದೇ ರೀತಿಯಂಥ ಆ್ಯಕ್ಷನ್ ತೆಗೆದುಕೊಂಡಾಗ ವಯಲೆನ್ಸ್ಗೆ ಹಾದಿ ಮಾಡಿಕೊಟ್ಟಿದ್ರೆ, ವಯಲೆನ್ಸ್ಗೆ ಇನ್ಸೈಟ್ ಮಾಡಿದ್ದೆ ಆದರೆ, ಪಬ್ಲಿಕ್ ಡಿಸಾರ್ಡರನ್ನು ಕ್ರಿಯೇಟ್ ಮಾಡಿದ್ದೆ ಆದರೆ ಸೆಡಿಷನನ್ನು ಅಪ್ಲೈ ಮಾಡಬೇಕಾಗತ್ತೆ ಅಂತ ಸರ್ಕಾರವನ್ನು ಕ್ರಿಟಿಸೈಸ್ ಮಾಡ್ಬೋದು. ಆದರೆ ಯಾವ ರೀತಿಯಾದಂಥ ಒಂದು ಇಶ್ಯೂ ಅನ್ನೋದು ಕ್ರಿಯೇಟ್ ಮಾಡುತ್ತೆ ಅನ್ನೋದು ಪ್ರಪ್ರಥಮವಾದಂಥ ಪ್ರಶ್ನೆ ಆಗುತ್ತೆ.
ಯಾಕೆಂದರೆ ಇಲ್ಲಿ ಸರ್ಕಾರವನ್ನು ಕ್ರಿಟಿಸೈಸ್ ಮಾಡೋದು ಅತಿ ಅವಶ್ಯಕ. ಬಿಕಾಸ್ ನಮ್ಮ ಒಂದು ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ ನಡಿಯಲ್ಲಿ ಫ್ರೀ ಸ್ಪೀಚನ್ನು ನಾವು ಎನ್ಶೋರ್ ಮಾಡೋದು ಅತಿ ಅವಶ್ಯಕವಾಗಿದೆ. ಫ್ರೀ ಸ್ಪೀಚನ್ನು ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಸೆಡಿಷನನ್ನು ಮಿಸ್ಯೂಸ್ ಮಾಡಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇದರೊಂದಿಗೆ ಎಸ್.ಜಿ. ಒಂಬಟ್ಕೇರೆ ಕೇಸ್ 2022ರಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಸೆಡಿಷನ್ ಕೇಸಸ್ಗೆ ಸಂಬಂಧಪಟ್ಟಂಥ ಒಂದು ಪಿಟಿಷನನ್ನು ಫೈಲ್ ಮಾಡಿರ್ತಾರೆ. ಸೆಡಿಷನ್ ಇದೊಂದು ಕೊಲೋನಿಯಲ್ ಲಾ ಆಗಿದೆ. ಹೆಚ್ಚು ಮಿಸ್ಯೂಸ್ ಮಾಡ್ಕೊಳ್ತಾ ಇದೆ ಸರ್ಕಾರ, ಆಕ್ಟಿವಿಸ್ಟ್ಗಳ ಮೇಲೆ, ಜರ್ನಲಿಸ್ಟ್ಗಳ ಮೇಲೆ ಟಾರ್ಗೆಟನ್ನು ಮಾಡ್ತಾ ಇದ್ದಾರೆ ಅಂತ ಹೋಗಿರ್ತಾರೆ. ಆವಾಗ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಒಂದು ಡೈರೆಕ್ಷನನ್ನು ನೀಡುತ್ತೆ. ಹೊಸದಾಗಿ ಯಾವುದೇ ರೀತಿಯಾಗಿ ಸೆಡಿಷನ್ಗೆ ಸಂಬಂಧಪಟ್ಟಂತೆ FIR ಅನ್ನು ರಿಜಿಸ್ಟರ್ ಮಾಡಬೇಡಿ ಅಂತ, ಹಾಗೂ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಒಂದು ಅಕ್ಯೂಸ್ಡ್ ಪರ್ಸನ್ ಇರ್ತಾರಲ್ಲ ಅವ್ರಿಗೆ ಒಂದು ರಿಲೀಫನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಇಂಡೈರೆಕ್ಟ್ಲಿ ಒಂದು ಎಕ್ನಾಲೇಜ್ ಮಾಡಿರುತ್ತೆ. ಸೊ ಇಲ್ಲಿ ಸೆಡಿಷನನ್ನು ಮಿಸ್ಯೂಸ್ ಮಾಡ್ಕೊಳ್ತು ಹೆಚ್ಚಾಗಿದೆ ಅಂತ. ಹೊಸದಾಗಿ ತೆಗೆದುಕೊಂಡು ಬಂದಿರುವಂಥ ಕಾನೂನಲ್ಲಿ ಕೇವಲ ಒಂದು ನೇಮ ಮಾತ್ರ ಬದಲಾವಣೆ ಆಗಿದೆ ಅನ್ನೋದನ್ನು ಸರ್ಕಾರ ಒತ್ತಿ ಹೇಳ್ತಾ ಇದೆ. ಆದರೂ ಕೂಡ ಜರ್ನಲಿಸ್ಟ್ಗಳ ಮೇಲೆ ಅಥವಾ ಆ್ಯಕ್ಟಿವಿಸ್ಟ್ಗಳ ಮೇಲೆ ಚಾರ್ಜಸ್ಗಳನ್ನು ಹಾಕ್ತಾ ಬರ್ತಾ ಇದ್ದಾರೆ. ಅಗೇನ್ ಸೈಯದ್ ಇಫ್ತಿಕಾರ್ ಅಂದ್ ಬಿ ಕೇಸ್ ನಡಿನಲ್ಲಿ ಬೇಲ್ ಈಸ್ ಅ ರೂಲ್ ಅನ್ನೋದಾಗಿ ಹೇಳ್ತಾರೆ, ಜೈಲ್ ಈಸ್ ಅ ಎಕ್ಸೆಪ್ಷನ್ ಅನ್ನುವಂಥದ್ದಾಗಿ ಹೇಳ್ತಾರೆ. ಸೊ ಬೇಲ್ಗೆ ಸಂಬಂಧಪಟ್ಟಂಥ ಒಂದು ಪ್ರಾಮುಖ್ಯತೆನ, ಬಿಕಾಸ್ ಒಂದು ವೇಳೆ ಅಕ್ಯೂಸ್ಡ್ ಪರ್ಸನ್ ಅನ್ನ ಜೈಲಲ್ಲಿ ಇಟ್ಟಿದ್ದೆ ಆದರೆ ಯಾವುದೇ ರೀತಿಯಾಗಿ ಟ್ರಯಲ್ ಇಲ್ಲ, ಬೇಲನ್ನು ಸಹ ಕೊಡ್ತಾ ಇಲ್ಲ ಅಂತಂದರೆ ವ್ಯಕ್ತಿಗತವಾಗಿರ್ತಕ್ಕಂಥ ಹಕ್ಕುಗಳನ್ನು ವೈಲೇಷನ್ ಮಾಡ್ದಂಗಾಗತ್ತೆ ಅಲ್ವಾ. ಸೊ ಹಾಗಾಗಿ ಆಥರ್ ಅವರು ಇಲ್ಲಿ ಕನೆಕ್ಟ್ ಮಾಡ್ತಾ ಇರುವಂಥದ್ದು, ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ನಮ್ಮ ಮುಂದೆ 2 ಚಾಯ್ಸ್ ಇದ್ದಾವೆ. ಈ ಒಂದು ಚಾಯ್ಸನ್ನು ಎಷ್ಟು ಮಟ್ಟಿಗೆ ನಾವು ಸೆಲೆಕ್ಟ್ ಮಾಡ್ತೇವೆ, ಹಾಬ್ಸನ್ಸ್ ಚಾಯ್ಸ್ಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಬ್ಸನ್ಸ್ ಚಾಯ್ಸ್ ಅಂತಂದರೆ 2 ಬ್ಯಾಡ್ ಆಪ್ಷನ್ ಮಧ್ಯೆ ನಾವು ಚೂಸ್ ಮಾಡ್ಕೊಳ್ಬೇಕಾಗಿದೆ. ಒಂದು, ಒಬ್ಬ ವ್ಯಕ್ತಿಯನ್ನು ಜೈಲಲ್ಲಿ ಇಂಡೆಫಿನೆಟ್ ಟೈಮ್ ತನೂ ಸಹ ನಾವು ವೇಟ್ ಮಾಡಿಸ್ತಾ ಇದ್ದೇವೆ ಅನ್ನುವಂಥದ್ದು. ಇನ್ನೊಂದು, ನಮ್ಮ ಲಾ ನಡಿನಲ್ಲಿ ಒಂದು ಕಾಂಟ್ರವರ್ಸಿಯಲ್ ಕಂಡೀಷನ್ ಇದೆ, ಟ್ರಯಲನ್ನು ಎಕ್ಸೆಪ್ಟ್ ಮಾಡಬೇಕೋ ಬೇಡವೋ ಅನ್ನುವಂಥ ಕಾಂಟ್ರವರ್ಷಿಯಲ್ ಕಂಡೀಷನ್ ಇದೆ. ಹಾಗಾಗಿ ಎಡಿಟೋರಿಯಲಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಡೈರೆಕ್ಟಾಗಿ ಸೆಡಿಷನನ್ನು ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಇದೇನೋ ಇಲ್ವೋ ಅಂತ ನಿರ್ಧಾರವನ್ನು ತೆಗೆದುಕೊಂಡು ಬಿಡಬೇಕು. ಅದರ ಬದಲಾಗಿ ಒಬ್ಬ ವ್ಯಕ್ತಿಗತವಾಗಿರುವಂಥ ರೈಟ್ ವಯೋಲೇಟ್ ಆಗ್ತಾ ಇದೆ ಅಥವಾ ಆ ವ್ಯಕ್ತಿಗೆ ಯಾವುದೇ ರೀತಿಯಂಥ ಟ್ರಯಲ್ ಆಗ್ತಾ ಇಲ್ಲ, ಬರ್ಡನ್ ಕ್ರಿಯೇಟ್ ಆಗ್ತಾ ಇದೆ ಅಂತ ವಿಚಾರ ಮಾಡೋದಲ್ಲ. ಸೊ ಇಲ್ಲಿ ಪ್ರಸ್ತುತವಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಏನಿದೆ, ಫ್ರೀ ಸ್ಪೀಚ್ಗೆ ಸಂಬಂಧಪಟ್ಟಂತೆ. ಸೊ ಫಿಯರ್ನಿಂದ ಒಬ್ಬ ವ್ಯಕ್ತಿ ಜನ ಕ್ರಿಟಿಸೈಸ್ ಮಾಡ್ತಾರೆ ಅಂತಕ್ಕಂಥ ಒಂದು ಹೆದರಿಕೆಯನ್ನು ಹಾಕ್ಕೊಂಡು ಸರ್ಕಾರ ವಿರುದ್ಧ ಯಾವುದೇ ರೀತಿಯಾಗಿ ಧ್ವನಿ ಎತ್ತದೇ ಇರುವಂಥ ಸ್ಥಿತಿಗತಿಗಳು ಬರುತ್ತೆ ಸೆಡಿಷನ್ಗೆ ಸಂಬಂಧಿಸಿದಂತೆ, ಅಥವಾ ಭಾರತೀಯ ನ್ಯಾಯ ಸಂಹಿತೆಯಲ್ಲಿರ್ತಕ್ಕಂಥ ಸೆಕ್ಷನ್ 152ನ ಆಧಾರದ ಮೇಲೆ ಕಾಣ್ಬೋದು. ಆ್ಯಂಡ್ ಲಿಬರ್ಟಿಯ ಆಧಾರದ ಮೇಲೆ ಜೈಲಲ್ಲಿಯೂ ಸಹ ಲಾಂಗ್ ಟರ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಫಂಡಮೆಂಟಲ್ ರೈಟ್ ಮೇಲೆ ಇದು ಅಫೆಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹಾಗೂ ಇಕ್ವಾಲಿಟಿಯನ್ನು ಇಲ್ಲಿ ಎನ್ಶೋರ್ ಮಾಡಲಿಕ್ಕೆ ಆಗುತ್ತಾ, ಬಿಕಾಸ್ ರಿಚ್ ಪೀಪಲ್ ಏನಾದರೂ ಇದ್ದರೆ ಅವರು ಈಸಿಯಾಗಿ ಬೇಲನ್ನು ಪಡೆದುಕೊಳ್ತಾರೆ. ಅದೇ ಈ ಒಂದು ಸೆಡಿಷನ್ ಚಾರ್ಜಸ್ಸಿಂದ ಒಳಗೆ ಇರ್ತಕ್ಕಂಥವ್ರು ಅವ್ರಿಗೆ ಸರಿಯಾದಂಥ ಒಂದು ಟ್ರಯಲ್ ಕೂಡ ಆಗ್ತಾ ಇಲ್ಲ, ಹಾಗೂ ಅವ್ರು ಅಫೋರ್ಡ್ ಮಾಡ್ಕೊಳ್ಳೋಕೆ ಆಗದೇ ಇರತಕ್ಕಂಥ ಸ್ಥಿತಿಗತಿಗಳಿರುತ್ತೆ. ಈಕ್ವಾಲಿಟಿಗೆ ಸಂಬಂಧಿಸಿದಂಥ ಒಂದು ಕ್ವಶನನ್ನು ಕಾಣ್ಬೋದು. ಅಗೇನ್ ಡೆಮೋಕ್ರಸಿ ಪ್ರಿನ್ಸಿಪಲ್ನ ಆಧಾರದ ಮೇಲೂ ಸಹ ಇದನ್ನು ನಾವು ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಸೆಡಿಷನ್ ರಿಲೇಟೆಡ್ ಇರುವಂಥ ಒಂದು ಕಂಡೀಷನ್ನ ನೋಡಿದಾಗ ನಾವು ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಪ್ರೊಟೆಕ್ಷನನ್ನು ಮಾಡುತ್ತೆ ಅಂತ ಒಂದೆಡೆ ಕಾಣ್ಬೋದು. ಆ್ಯಂಟಿ ನ್ಯಾಷನಲ್ ವೈಲೆನ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಅವಕಾಶವನ್ನು ಕೊಡುತ್ತೆ. ಸಪ್ರೇಟಿಸ್ಟ್ ಥ್ರೆಟ್ಟನ್ನು ಸಹ ಇದು ಕಡಿಮೆ ಮಾಡ್ತಾ ಬರುತ್ತೆ ಅಂತ ಹೇಳ್ಬೋದು. ಆದರೂ ಕೂಡ ಇದು ಕೊಲೋನಿಯಲ್ ಲಿಗಸಿಯನ್ನು ಕಂಟಿನ್ಯೂ ಮಾಡ್ತಾ ಇದೆ. ಪೊಲಿಟಿಕಲ್ ಮಿಸ್ಯೂಸ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ಕಾಣ್ತಾ ಇದ್ದಾವೆ. ಅದರಲ್ಲೂ ಜರ್ನಲಿಸ್ಟ್ ಹಾಗೂ ಆ್ಯಕ್ಟಿವಿಸ್ಟ್ಗಳ ಮೇಲೆ ಹೆಚ್ಚಿನ ಪ್ರಮಾಣದ ಟಾರ್ಗೆಟನ್ನು ಮಾಡ್ತಾ ಇದ್ರೆ ಫ್ರೀ ಸ್ಪೀಚ್ ಸಪ್ರೆಸ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಸೊ ಇಲ್ಲಿ ಬೇಸಿಕಲಿ ಆಥರ್ ಅವರು ಹೇಳ್ತಾ ಇರುವಂಥದ್ದು ಸೆಡಿಷನ್ ಲಾ ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಇದೇನೋ ಇಲ್ವೋ ಅನ್ನುವಂಥ ಒಂದು ಎಕ್ಸಾಮಿನೇಷನನ್ನು ಮಾಡಬೇಕು ಅಂತ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ, ಅದರಲ್ಲೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಇಂಪಾರ್ಟೆನ್ಸ್ನ ಆಧಾರದ ಮೇಲೆ ನಾವು ನೋಡಿದಾಗ ಡೆಮೋಕ್ರೆಟಿಕ್ ಲೆವೆಲಲ್ಲಿರುವಂತಹ ಒಂದು ಪ್ರಿನ್ಸಿಪಲ್ಸ್ಗಳನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ, ಫ್ರೀ ಸ್ಪೀಚನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಇಶ್ಯೂ ನಮಗೆ ತುಂಬ ಇಂಪಾರ್ಟೆಂಟ್. ಮೇನ್ಸಲ್ಲೂ ಸಹ ನೀವು ಆನ್ಸರ್ನ ಬರೆಯುವಾಗ ಇಲ್ಲಿರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಯೂಸ್ ಮಾಡ್ಬೋದು. ಕೇಸಸ್ಗಳನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಪ್ರಮಾಣದ ಮಾರ್ಕ್ಸನ್ನು ನೀವು ಪಡೆದುಕೊಳ್ಬೋದು. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ದ US ಎಂಡ್ಸ್ ರಷ್ಯಾ ಆಯಿಲ್ ವೈವರ್ ಇಂಪ್ಲಿಕೇಶನ್ಸ್ ಫಾರ್ ಇಂಡಿಯಾ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇಂಡಿಯಾ US ರಿಲೇಷನ್, ಜಿಯೋಪೊಲಿಟಿಕ್ಸ್ ಪರ್ಸ್ಪೆಕ್ಟಿವಲ್ಲಿ GS ಪೇಪರ್ 3 ನಡಿಯಲ್ಲಿ ಎನರ್ಜಿ, ಸೆಕ್ಯೂರಿಟಿ, ಇನ್ಫ್ಲೇಷನ್, ಎಕಾನಮಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಕ್ರೈಸಿಸನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲೂ ಇಂಟರ್ನ್ಯಾಷನಲ್ ರಿಲೇಷನ್ನ ಜಿಯೋಗ್ರಫಿಗೆ ಲಿಂಕ್ ಮಾಡೋದ್ರ ಮುಖಾಂತರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ.
ಇಲ್ಲಿ US ಏನೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದರೆ ಇದು ಗ್ಲೋಬಲ್ ಆರ್ಡರ್ನ ಡಿಸ್ಟರ್ಬ್ ಮಾಡುತ್ತೆ ಅಥವಾ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಯುನೈಟೆಡ್ ಸ್ಟೇಟ್ಸ್ ಈಗ ರಷ್ಯಾ ಕ್ರೂಡ್ ಆಯಿಲ್ ಮೇಲೆ ಇರುವಂಥ ಒಂದು ರೆಸ್ಟ್ರಿಕ್ಷನ್ಸನ್ನು ಮತ್ತೆ ಟೈಟನ್ ಮಾಡಿದೆ ಅಂತ ಹೇಳ್ಬೋದು. ಅರ್ಲಿಯರ್ ಕೆಲವು ವೈವರ್ಸ್ ಇತ್ತು, ಬಟ್ ಇವಾಗ ಸ್ಯಾಂಕ್ಷನನ್ನು ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ರಾಷ್ಟ್ರಗಳ ಮೇಲೆ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಭಾರತದ ಮೇಲೆ ಆಗುವಂಥ ಒಂದು ಇಂಪ್ಯಾಕ್ಟನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಮೇನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ರಷ್ಯಾ ಉಕ್ರೈನ್ ವಾರ್ನ ನಂತರ ವೆಸ್ಟರ್ನ್ ಕಂಟ್ರೀಸ್ಗಳು ರಷ್ಯಾದ ಮೇಲೆ ಸ್ಯಾಂಕ್ಷನನ್ನು ಹಾಕಿರೋದಾಗಿ ಕಾಣ್ತಾ ಇದ್ದಾವೆ. ಗ್ಲೋಬಲ್ ಲೆವೆಲಲ್ಲಿ ಆಯಿಲ್ ಸಪ್ಲೈ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗಿರೋದೇ ಈ ಒಂದು ಹಂತದಲ್ಲಿ. ಟೆಂಪ್ರರಿ ಲೆವೆಲಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಇತ್ತು, ಆದರೂ ಕೂಡ ಲಾಂಗ್ ಟರ್ಮಲ್ಲಿ ಸಾಕಷ್ಟು ಕಂಟ್ರೀಸ್ಗಳ ಮೇಲೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದೆ. ಈ ಒಂದು ಹಂತದಲ್ಲಿ ಇಂಡಿಯಾ ರಷ್ಯಾದೊಂದಿಗೆ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಕಂಟಿನ್ಯೂ ಮಾಡ್ತಾ ಬಂತು. ಇದಾದ ನಂತರ ಇಂಡಿಯಾ ಮೇಲೆ US ಅವರು ಹೆಚ್ಚಿನ ಪ್ರಮಾಣದ ಒಂದು ಟಾರಿಫನ್ನು ವಿಧಿಸ್ತಾ ಬರ್ತಾ ಇದ್ರು. 50% ಟಾರಿಫನ್ನು ಇನ್ಕ್ರೀಸ್ ಮಾಡಿರೋದಾಗಿ ಕಾಣ್ಬೋದು. ಸೊ ಇಲ್ಲಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಇಂಪ್ಲಿಕೇಶನ್ ಯಾವ ರೀತಿ ಆಗಿದೆ ಅನ್ನೋದ್ರ ಮೊದಲು ನಮ್ಮ ದೇಶದಲ್ಲಿ ಆಗ್ತಾ ಇರುವಂಥ ತೊಂದರೆಗಳು ಏನಿದಾವೆ, ಭಾರತ ಯಾಕೆ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸಬೇಕಾಗತ್ತೆ. ಇಲ್ಲಿ ನಾವು ರಷ್ಯಾದೊಂದಿಗೆ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ಅದರಲ್ಲೂ ಒಂದು ಆಯಿಲ್ ಇಂಪೋರ್ಟನ್ನು ನಾವು ಹೇಗಾದರೂ ಮಾಡಿ ಮೀಟ್ ಮಾಡ್ತಾ ಇದ್ವಿ. ಇನ್ಫ್ಲೇಷನ್ ಒಂದು ಲೆವೆಲ್ಗೆ ಕಂಟ್ರೋಲ್ ಇರೋದನ್ನು ಕಾಣ್ತಾ ಇದ್ವಿ. ಚೀಪಾಗಿ ನಮಗೆ ಆಯಿಲ್ ಸಿಗ್ತಾ ಇತ್ತು ರಷ್ಯಾದ ಮುಖಾಂತರ. ಬೇರೆ ಕಂಟ್ರೀಸ್ಗಳು ಸ್ಯಾಂಕ್ಷನ್ ಹಾಕಿರ್ತಕ್ಕಂಥ ಹಂತದಲ್ಲಿ ರಷ್ಯಾಗೆ ಆಪ್ಷನ್ಸ್ಗಳು ತುಂಬ ಕಡಿಮೆ ಇರೋದ್ರಿಂದ ಭಾರತಕ್ಕೆ ಕಡಿಮೆ ಬೆಲೆಯಲ್ಲಿ ಅವರು ರಫ್ತನ್ನು ಮಾಡ್ತಾ ಇದ್ರು. ಆದರೆ US ತೆಗೆದುಕೊಳ್ತಕ್ಕಂತಹ ನಿರ್ಧಾರಗಳು ಟ್ರೇಡನ್ನು ಒಂದು ವೆಪನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಭಾರತಕ್ಕೆ ಯಾಕೆ ಕನ್ಸರ್ನ್ ಆಗಬೇಕು ಅನ್ನೋದಾದರೆ, ಭಾರತ ನಿಯರ್ಲಿ 90% ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ವರ್ಲ್ಡಲ್ಲೇ 3rd ಲಾರ್ಜೆಸ್ಟ್ ಆಯಿಲ್ ಇಂಪೋರ್ಟರ್ ಅಂತ ಅನಿಸ್ಕೊಳ್ಳುತ್ತೆ. ಬಿಕಾಸ್ ನಾವು ಎನರ್ಜಿ ಡಿಮ್ಯಾಂಡನ್ನು ಮೀಟ್ ಮಾಡಬೇಕಾಗುತ್ತಲ್ಲ. ಇಂಡಸ್ಟ್ರೀಸ್ಗಳಿಗೆ ಬೇಕಾಗ್ತಕ್ಕಂಥ ಒಂದು ಡಿಮ್ಯಾಂಡ್, ಅರ್ಬನೈಸೇಷನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಸೆಕ್ಟರ್ಲಿ ಗ್ರೋತ್ ಆಗ್ತಾ ಇದೆ. ಹಾಗಾಗಿ ಕಂಟಿನ್ಯೂಸ್ಲಿ ಒಂದು ಆಯಿಲ್ನ ಡಿಮ್ಯಾಂಡ್ ಇದ್ದೇ ಇದೆ ಅಂತ ಹೇಳ್ಬೋದು. ಎಷ್ಟು ಸ್ಯಾಂಕ್ಷನ್ ಹಾಕಿರ್ತಕ್ಕಂಥ ಹಂತದಲ್ಲಿ ಭಾರತ ರಷ್ಯಾದೊಂದಿಗೆ ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರಲ್ಲ, ಅವಾಗ ತುಂಬ ಚೀಪ್ ಇತ್ತು. ಹಾಗಾಗಿ ಫ್ಯೂಯಲ್ ಪ್ರೈಸಸ್ಗಳು ಸಹ ಒಂದು ಮಾಡ್ರೇಟ್ ಕಂಡೀಷನಲ್ಲಿ ಇರ್ತಕ್ಕಂಥದ್ದು. ಸಪ್ಲೈ ಡೈವರ್ಸಿಫಿಕೇಷನ್ಗೂ ಸಹ ಇದು ಹೆಲ್ಪ್ ಮಾಡಿದೆ ಅಂತ ಹೇಳ್ಬೋದು. ಇನ್ಫ್ಲೇಷನ್ ಪ್ರೆಷರ್ ಒಂದು ಲೆವೆಲ್ಗೆ ಕಡಿಮೆ ಇತ್ತು. ಈ ಮೊದಲು ಎನರ್ಜಿ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ಅನ್ನು ನಾವು ನೋಡಿದಾಗ ಆಯಿಲ್ ಫಿಸಿಕಲಿ ಅವೈಲೇಬಲ್ ಇದೆನೋ ಇಲ್ವೋ ಅಂತ ಕಾಣ್ತಾ ಇದ್ವಿ. ಆದರೆ ಪ್ರಸ್ತುತವಾಗಿರ್ತಕ್ಕಂಥ ಚಾಲೆಂಜಸ್ಗಳೇ ತುಂಬ ಡಿಫ್ರೆಂಟ್ ಆಗಿದೆ. ಶಿಪ್ಪಿಂಗ್ ರಿಸ್ಕ್ಗಳನ್ನು ಇಲ್ಲಿ ಅನಲೈಸ್ ಮಾಡಬೇಕಾಗಿದೆ. ಸ್ಯಾಂಕ್ಷನನ್ನು ಸಹ ಇಲ್ಲಿ ಅನಲೈಸ್ ಮಾಡಬೇಕಾಗಿದೆ. ಇನ್ಶೂರೆನ್ಸ್ ರೆಸ್ಟ್ರಿಕ್ಷನ್ಸ್ಗಳು ಇದೆನಾ ಇಲ್ವೋ, ಮೆರಿಟೈಮ್ ಇನ್ಸೆಕ್ಯೂರಿಟಿ ಆಧಾರದ ಮೇಲೆ ಪೇಮೆಂಟ್ ಬ್ಯಾರಿಯರ್ ಇವೆಲ್ಲವನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಒಂದು ಎನರ್ಜಿ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಬೇಕಾಗಿದೆ. ಮೊದಲು ನಾವು ಈಸಿಯಾಗಿ ಎಕ್ಸೆಸಬಿಲಿಟಿನ ಹೊಂದಿರೋದಾಗಿರ್ಬೋದು ಅಥವಾ ಅಫೋರ್ಡೆಬಿಲಿಟಿ ಪ್ರಶ್ನೆ ಜಾಸ್ತಿ ಇತ್ತು ಮೊದಲು. ಆದರೆ ಇವಾಗಿರುವಂಥ ಒಂದು ಚಾಲೆಂಜಸ್ಸೇ ತುಂಬ ಹೆಚ್ಚಿಗಿದೆ. ಅದರಲ್ಲೂ ಸ್ಟೇಟ್ ಆಫ್ ಹಾರ್ಮೋಸ್ನ ಒಂದು ಇಂಪಾರ್ಟೆನ್ಸನ್ನು ನೋಡ್ಬೋದು. ವರ್ಲ್ಡಲ್ಲೇ ಒಂದು ಬಿಗ್ಗೆಸ್ಟ್ ಆಯಿಲ್ ಚೋಕ್ ಪಾಯಿಂಟ್ಸ್ ಅಂತ ಅಂದ್ಕೊಳ್ಳುತ್ತೆ. ಇಲ್ಲಿ ಒಂದು ಮೇಜರ್ ಕ್ರೂಡ್ ಆಯಿಲ್ ಆಗಿರ್ಬೋದು, LPGಗೆ ಸಂಬಂಧಪಟ್ಟಂಥ ಇಂಪೋರ್ಟ್ ಆಗ್ತಾ ಇರೋದನ್ನು ಕಾಣ್ಬೋದು. ಸೊ ಇಲ್ಲಿ ಆಗಿರುವಂಥ ಒಂದು ಟೆನ್ಷನ್ನ ಮುಖಾಂತರ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಸಪ್ಲೈ ಚೈನ್ ಮೇಲೆ ಒಂದು ಡಿಸ್ಟ್ರಪ್ಷನನ್ನು ಕ್ರಿಯೇಟ್ ಮಾಡಿದೆ. ಹಾಗಾಗಿ ಇಲ್ಲಿ ಒಂದು ಸ್ಯಾಂಕ್ಷನ್ ಏನಿದೆಯಲ್ಲ, ಇದು ಪೊಲಿಟಿಕಲಿ ಇಂಪಾರ್ಟೆಂಟ್ ಆಗಿರ್ಬೋದು. ಆದರೆ ಗ್ಲೋಬಲ್ ಆಯಿಲ್ ಮಾರ್ಕೆಟು ಪ್ರಾಕ್ಟಿಕಲ್ ರಿಯಾಲಿಟಿ ಅಂತ ನೋಡಿದಾಗ ಯಾವ ರೀತಿಯಾಗಿ ಆಪ್ರೇಟ್ ಆಗುತ್ತೆ ಅನ್ನೋದನ್ನು ಅನಲೈಸ್ ಮಾಡಬೇಕಾಗತ್ತೆ. ಬಿಕಾಸ್ ಡಿಸ್ರಪ್ಷನ್ ಮಾಡಿದ್ದೇ ಆದರೆ ಆಯಿಲ್ ಪ್ರೈಸಸ್ಗಳು ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ವೆಸ್ಟರ್ನ್ ಕಂಟ್ರೀಸ್ಗಳ ಕಾಂಟ್ರಾಡಿಕ್ಷನನ್ನು ನೋಡಿದಾಗ US ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ಹೇಗಾದರೂ ಮಾಡಿ ರಷ್ಯಾದ ರೆವೆನ್ಯೂವನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ಯಾಂಕ್ಷನ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಆದರೆ ಸೈಮಲ್ಟೇನಿಯಸ್ಲಿ ಇನ್ಫ್ಲೇಷನನ್ನು ಕಂಟ್ರೋಲ್ ಮಾಡಬೇಕು, ಸ್ಟೇಬಲ್ ಫ್ಯೂಯಲ್ ಪ್ರೈಸಸ್ಗೆ ಸಂಬಂಧಪಟ್ಟಂಥ ಆಸ್ಪೆಕ್ಟನ್ನು ಅಡ್ರೆಸ್ ಮಾಡಬೇಕು ಅಂತ ಮುಂದಾಗ್ತಾ ಇಲ್ಲ. ಸೊ ಇಲ್ಲಿ ಒಂದು ಕಾಂಟ್ರಾಡಿಕ್ಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಭಾರತದ ಒಂದು ಎಕಾನಮಿ ಮೇಲೆ ಎಷ್ಟು ಮಟ್ಟಿಗೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ಬೋದು. ಫ್ಯೂಯಲ್ ಪ್ರೈಸಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಸ್ಯಾಂಕ್ಷನನ್ನು ಕಂಟಿನ್ಯೂ ಮಾಡಿದ್ದೇ ಆದರೆ ಫ್ಯೂಯಲ್ ಪ್ರೈಸಸ್ಗಳು ಇನ್ನೂ ಕೂಡ ಹೆಚ್ಚಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇದರಲ್ಲಿ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ಸ್ಗಳಾಗಿರ್ಬೋದು, LPGಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಇನ್ಫ್ಲೇಷನ್ ಪ್ರೆಷರನ್ನು ಇದು ತೋರಿಸುತ್ತೆ ಅಂತ ಹೇಳ್ಬೋದು. ಇನ್ಫ್ಲೇಷನ್ ಪ್ರೆಷರ್ ಅಂತ ಬಂದಾಗ ಇವಾಗ ಫ್ಯೂಯಲ್ ಪ್ರೈಸಸ್ಗಳು ಇನ್ಕ್ರೀಸ್ ಆಗುತ್ತೆ ಅಂತ ನಾವು ನೋಡಿದಾಗ ಇದರಿಂದ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕೂಡ ಹೆಚ್ಚಾಗುತ್ತೆ. ಅಗೇನ್ ಫುಡ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಒಂದು ಇನ್ಫ್ಲೇಷನ್ ಹೆಚ್ಚಾಗೋದನ್ನು ಕಾಣ್ಬೋದು. ಇದನ್ನು ನಾವು ಇಂಪೋರ್ಟೆಡ್ ಇನ್ಫ್ಲೇಷನ್ ಎಂದು ಕರೀಬಹುದು. ಇಂಪೋರ್ಟೆಡ್ ಇನ್ಫ್ಲೇಷನ್ ಅಂತಂದರೆ ನಾವು ಇಂಪೋರ್ಟ್ ಮಾಡ್ಕೊಳ್ತಕ್ಕಂತಹ ಪ್ರೈಸಸ್ಗಳು ಹೆಚ್ಚಾಗಿರೋದ್ರಿಂದ ಇದು ಯಾವ ರೀತಿ ಅಂತ ಒಂದು ಚೈನನ್ನು ಕ್ರಿಯೇಟ್ ಮಾಡುತ್ತೆ. ಫ್ಯೂಯಲ್ ಪ್ರೈಸಸ್ಗಳು ಇನ್ಕ್ರೀಸ್ ಆಗೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ರೀಸ್ ಆಗೋದ್ರಿಂದ ಹಾಗೂ ಫುಡ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಇದನ್ನು ಇಂಪೋರ್ಟೆಡ್ ಇನ್ಫ್ಲೇಷನ್ ಅಂತ ಕರೀತಾರೆ. ರುಪೀಸ್ ಕೂಡ ವೀಕ್ ಆಗ್ತಾ ಹೋಗುತ್ತೆ. ಇಂಪೋರ್ಟ್ ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥ ಹಂತದಲ್ಲಿ ಡಾಲರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ, ರುಪಿ ಡಿಪ್ರಿಷಿಯೇಟ್ ಆಗುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಇಂಡಸ್ಟ್ರೀಸ್ಗಳ ಮೇಲೆ ಎಫೆಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಏವಿಯೇಷನ್ ಸೆಕ್ಟರ್ ಆಗಿರ್ಬೋದು, ಫರ್ಟಿಲೈಸರ್, ಲಾಜಿಸ್ಟಿಕ್, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಸೆಕ್ಟರು ಕೂಡ ಕಾಸ್ಟ್ಲಿ ಆಗೋದನ್ನು ಕಾಣ್ಬೋದು ಎನರ್ಜಿ ಶಾಕ್ನ ಇಂಪ್ಯಾಕ್ಟ್ನಿಂದಾಗಿ.
ಹೈಯರ್ ಆಯಿಲ್ ಪ್ರೈಸಸ್ ಇರೋದ್ರಿಂದ ಇಂಪೋರ್ಟ್ ಕಾಸ್ಟ್ಲಿ ಆಗುತ್ತೆ ಅನ್ನೋದು ತಿಳ್ಕೊಳ್ಬೇಕು. ಇದರಿಂದ ಇನ್ಫ್ಲೇಷನ್ ಹೆಚ್ಚಾಗ್ತಾ ಹೋಗುತ್ತೆ ಹಾಗೂ ಸ್ಟೇಟ್ ಡಿಸ್ಟ್ರಪ್ಷನಿಂದ ಸಪ್ಲೈ ಲೆವೆಲಲ್ಲಿ ಒಂದು ಅನ್ಸರ್ಟನಿಟಿ ಕ್ರಿಯೇಟ್ ಆಗುತ್ತೆ. ಭಾರತದ ಒಂದು ಲಾಂಗ್ ಟರ್ಮ್ ಸ್ಟ್ರಾಟಜಿ ಯಾವ ರೀತಿಯಾಗಿರಬೇಕು? ನಾವು ಕ್ರೂಡ್ ಸೋರ್ಸಿಂಗನ್ನು ಮಾಡ್ತಾ ಇದ್ದೀವಲ್ಲ, ಇದನ್ನು ಡೈವರ್ಸಿಫೈ ಮಾಡ್ತಾ ಹೋಗಬೇಕು. ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸನ್ನು ನಾವು ಎಕ್ಸ್ಪಾನ್ಷನ್ ಮಾಡ್ತಾ ಹೋಗಬೇಕು. ಡೊಮೆಸ್ಟಿಕ್ ಲೆವೆಲಲ್ಲಿ ಒಂದು ಎಕ್ಸ್ಪ್ಲೋರೇಷನನ್ನು ಮಾಡ್ತಕ್ಕಂಥ ಹಂತದಲ್ಲಿ, ರಿಸರ್ವ್ಸ್ಗಳನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಕ್ಕಂಥ ಹಂತದಲ್ಲಿ ಒಂದು ಸ್ಟಾಕನ್ನು ಇಟ್ಕೊಳ್ಬೇಕಲ್ವಾ, ರಿಸರ್ವ್ಸ್ಗಳನ್ನ ಇಟ್ಕೋಬೇಕಲ್ವಾ. ಇದರ ಮುಖಾಂತರನೂ ಕೂಡ ಶಾಕನ್ನು ನಾವು ಹ್ಯಾಂಡಲ್ ಮಾಡಬಹುದು. ರಿನ್ಯೂಯಬಲ್ ಎನರ್ಜಿ ಮೇಲೆ ಹೆಚ್ಚಿನ ಒಂದು ಪ್ರಾಶಸ್ತ್ಯತೆಯನ್ನು ಕೊಡಬೇಕು. ರಿನ್ಯೂಯಬಲ್ ಎನರ್ಜಿ ರಿಸೋರ್ಸಸ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಡೊಮೆಸ್ಟಿಕ್ ಎಕ್ಸ್ಪ್ಲೋರೇಷನ್ ಮಾಡೋದು ಕೂಡ ಅತಿ ಅವಶ್ಯಕವಾಗಿರುವಂಥ ಸ್ಟ್ರಾಟಜಿ ಆಗಿದೆ. ಮ್ಯಾರಿಟೈಮ್ ಡಿಪೆಂಡೆನ್ಸಿಯನ್ನು ರಿಡ್ಯೂಸ್ ಮಾಡೋದ್ರ ಮುಖಾಂತರನೂ ಕೂಡ ನಾವೇನು ಮಾಡ್ಬೋದು, ಈ ಒಂದು ಅನ್ಸರ್ಟನಿಟಿಯನ್ನು ಟ್ಯಾಕಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಟ್ರೆಂಡನ್ನು ನೋಡಿದಾಗ ವರ್ಲ್ಡ್ ಗ್ರ್ಯಾಜುವಲಿ ಫ್ರಾಗ್ಮೆಂಟ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಹಾಗೂ ಸ್ಯಾಂಕ್ಷನ್ ಇವಾಗ ಪೊಲಿಟಿಕ್ಸನ್ನು ಇನ್ಕ್ರೀಸ್ ಮಾಡ್ತಾ ಇದೆ. ಮ್ಯಾರಿಟೈಮ್ ಇನ್ಸೆಕ್ಯೂರಿಟಿ ಕೂಡ ಹೆಚ್ಚಾಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಎನರ್ಜಿ ಟ್ರೇಡ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಜಿಯೋ ಪೊಲಿಟಿಕ್ಸನ್ನು ಕನೆಕ್ಟ್ ಮಾಡ್ಬೋದು. ಸೆಕ್ಯೂರಿಟಿ, ಫಿನಾನ್ಸ್ ಇವೆಲ್ಲವನ್ನು ನೋಡಿದಾಗ ಎಲ್ಲವೂ ಸಹ ಡೀಪ್ ಆಗಿ ಲಿಂಕ್ ಆಗ್ತಾ ಇರೋದನ್ನು ಗಮನಿಸ್ಬೋದು. ಹಾಗಾಗಿ ಲೇಖಕರು ಇಲ್ಲಿ ಸಜೆಷನನ್ನು ಮಾಡ್ತಾ ಇರುವಂಥದ್ದು, ಈ ಒಂದು ಸಿಚುವೇಶನನ್ನು ಭಾರತ ಅಪಾರ್ಚುನಿಟಿಯಾಗಿ ಕನ್ಸಿಡರ್ ಮಾಡಬೇಕಾಗಿದೆ. ಲಾಂಗ್ ಟರ್ಮಲ್ಲಿ ಒಂದು ಸ್ಟೇಬಲ್ ಆಗಿರುವಂಥ ಎನರ್ಜಿ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡಬೇಕಾಗಿದೆ. ಎನರ್ಜಿ ಡೈವರ್ಸಿಫಿಕೇಷನನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಬೇರೆ ಬೇರೆ ಒಂದು ರಿಸೋರ್ಸ್ನ ಮುಖಾಂತರ ನಾವು ಎನರ್ಜಿಯನ್ನು ಪಡೆದುಕೊಳ್ಳತಕ್ಕಂಥದ್ದು ಹಾಗೂ ಪೆಟ್ರೋಲಿಯಂ ರಿಸರ್ವನ್ನು ಎಕ್ಸ್ಪ್ಯಾಂಡ್ ಮಾಡೋದ್ರ ಮುಖಾಂತರ ನಾವು ಹೆಚ್ಚಿನ ಪ್ರಮಾಣದ ಸೆಕ್ಯೂರಿಟಿನ ಒದಗಿಸ್ಬೋದು. ರಿನ್ಯೂಯಬಲ್ ಎನರ್ಜಿಯನ್ನು ಎಕ್ಸಲರೇಟ್ ಮಾಡ್ತಾ ಹೋಗಬೇಕು. ಇದರಲ್ಲಿ ಸೋಲಾರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಗ್ರೀನ್ ಹೈಡ್ರೋಜನ್, ಆಲ್ಟರ್ನೇಟಿವ್ ಫ್ಯೂಯಲ್ಸ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡಬೇಕಾಗಿದೆ. ಹಾಗೂ ಮ್ಯಾರಿಟೈಮ್ ಲೆವೆಲಲ್ಲೂ ಸಹ ಒಂದು ವಲ್ನರಬಿಲಿಟಿಯನ್ನು ಕಾಣ್ತಾ ಇದ್ದೇವಲ್ಲ, ಇದನ್ನು ರೆಡ್ಯೂಸ್ ಮಾಡುವಂಥ ಹಂತದಲ್ಲಿ ಸೇಫರ್ ಆಗಿರುವಂಥ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮನ್ನು ಡೆವಲಪ್ ಮಾಡ್ತಾ ಹೋಗಬೇಕು. ಅಫೋರ್ಡೆಬಲ್ ಆಗಿರ್ತಕ್ಕಂಥ ಎನರ್ಜಿಯನ್ನು ಒದಗಿಸ್ತಕ್ಕಂಥ ಹಂತದಲ್ಲಿ ಡೈವರ್ಸಿಫೈಡ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್, ರಿನ್ಯೂಯಬಲ್ ಟ್ರಾನ್ಸಿಷನ್ ಇಂಪಾರ್ಟೆಂಟ್, ಸ್ಟ್ರಾಟಜಿಕ್ ಅಟಾನಮಿಯನ್ನು ಬ್ಯಾಲೆನ್ಸ್ ಮಾಡೋದ್ರ ಮುಖಾಂತರ ಲಾಂಗ್ ಟರ್ಮಲ್ಲಿ ಎನರ್ಜಿ ಸೆಕ್ಯೂರಿಟಿಯನ್ನು ಒದಗಿಸ್ಬೋದು ಅಂತ ಆಥರರು ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ, ಅದರಲ್ಲೂ ಮೇನ್ಸಲ್ಲಿ ಈ ಒಂದು ಇಶ್ಯೂ ನಮಗೆ ತುಂಬ ಇಂಪಾರ್ಟೆಂಟ್. ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.